ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಇವತ್ತು ಬೆಳಗ್ಗೆನೇ ಒಂದು ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ದಾರೆ, ದ ಗ್ರೇಟೆಸ್ಟ್ ಪ್ರೋಮೋ ಆಫ್ ಸೀಸನ್ 12. ಅದ್ರ ಬಗ್ಗೆ ಮಾತಾಡಬೇಕು. ಮತ್ತು ಯಾವ ಆರ್ಡ್ರಲ್ಲಿ ಸೇವ್ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಲಾಸ್ಟ್ ಟೂನಲ್ಲಿ ಯಾರಿದ್ರು, ಈ ವಾರ ಯಾರು ಎಲಿಮಿನೇಟ್ ಆಗಿದ್ರು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತಿನ ಪ್ರೋಮೋ ಕ್ಯಾಪ್ಷನಲ್ಲಿ ಏನಂತ ಹಾಕಿದ್ದಾರೆ ಅಂದರೆ, ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅಂತ ಕ್ಯಾಪ್ಷನಲ್ಲಿ ಹಾಕಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸರಿ, ಇವತ್ತು ಸುದೀಪ್ ಸರ್ ಏನೇನು ಹೇಳಿದ್ರು ಪಾಯಿಂಟ್ ಬೈ ಪಾಯಿಂಟ್ ಅಂತ ಹೇಳ್ಕೊಂಡು ಹೋಗ್ತೀನಿ. ಅದ್ರ ಬಗ್ಗೆ ನನಗೇನು ಅನ್ಸುತ್ತೆ ಅಂತ ನಾನು ಹೇಳ್ತೀನಿ, ನಿಮ್ಗೇನು ಅನ್ಸುತ್ತೆ ಅಂತ ವಾಪಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಪ್ರೋಮೋದಲ್ಲಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ದಾರೆ, ಇಲ್ಲಿ ಮತ್ತು ರಘು ಹತ್ರ ಯಾರಾದರೂ ಕ್ಲೋಸ್ ಆದರೆ ನಿಮಗೆ ಆಗಲ್ಲ ಅಂತ ಫಸ್ಟ್ ಪಾಯಿಂಟ್ ಹೇಳಿದ್ದಾರೆ. ಹೋದ ವಾರನೇ ಗೊತ್ತಿತ್ತು ರಕ್ಷಿತಾ ಪೊಸೆಸಿವ್ ಜಾಸ್ತಿ ರಘು ಮತ್ತೆ ಗಿಲ್ಲಿ ಜೊತೆ ಅಂತ. ಈ ವಾರ ಏನಿದಪ್ಪ ಹೊಸದು? ಹೋದ ವಾರ ಎಲ್ಲ ಕಾಮಿಡಿ ಮಾಡಕ್ಕೆ ಚೆನ್ನಾಗಿತ್ತ? ಎಷ್ಟು ಕಾಮಿಡಿ ಮಾಡಿದ್ರಿ? ಇವಾಗ ಈ ಮಾತುಗಳು ಬರ್ತೈತೆ ಈ ವಾರ, ಯಾಕಂದ್ರೆ ಫೈನಲ್ ವೀಕ್ ಅಲ್ವಾ. TRP ಎಲ್ಲ ಎತ್ಕೊಂಡಿದ್ದಾಯಿತು 3 ಜನದಿಂದ. ಇದೇನು ಫಸ್ಟ್ ಟೈಮ್ ಸುದೀಪ್ ಸರ್ ಒಂದು ಹೊಸ ನ್ಯೂಸ್ ಹೇಳ್ತವ್ರೆ ಅಂತ. ಇಡೀ ಮನೆ ಗೊತ್ತು ರಕ್ಷಿತಾ ಸಿಕ್ಕಾಪಟ್ಟೆ ಪೊಸೆಸಿವ್ ಅಂತ. ಫ್ರೆಂಡ್ಶಿಪ್ ಆಗಿರಲಿ, ಏನಾರು ಕೆಲಸ ಮಾಡ್ಕೊಡೋದಾಗಿರಲಿ, ಅದಕ್ಕೆ ದೊಡ್ಡ ವೀಕೆಂಡ್ರಲ್ಲಿ ಈ ಟಾಪಿಕ್ನ ಎತ್ತರೋದು. ಸೆಕೆಂಡ್ ಪಾಯಿಂಟ್ ಏನಂದರೆ, ಸಂಬಂಧ ಇಟ್ಕೊಂಡು ನಾವು ಮನೇನ ನರ್ಕ ಮಾಡ್ತಾ ಇದ್ದೀವಿ ಅಂದರೆ 2 ಪಾಯಿಂಟ್ ಹೇಳ್ತಾರೆ. ಸರಿಯಪ್ಪ, ಈ ಪಾಯಿಂಟ್ ಹೇಳಿದ್ರಿ, ಸಂಬಂಧ ಇಟ್ಕೊಂಡು ಮನೇನ ನರ್ಕ ಮಾಡ್ತಾ ಇದ್ದೀವಿ ಅಂತ ಸುದೀಪ್ ಸರ್ ಹೇಳಿದ್ರು. ಮತ್ತೇನಕ್ಕಪ್ಪ VT ತೋರಿಸ್ಬೇಕಾಗಿತ್ತು, ಕಾಮಿಡಿ VT 3 ಜನದ್ದು? ನಾನು ಹೇಳಿದ್ರು ನರ್ಕ ಮಾಡ್ತಾ ಇದೀವಿ ತಾನೆ, ಮತ್ತೇನಕ್ಕಪ್ಪ ಕಾಮಿಡಿ VT ತೋರಿಸ್ಬೇಕು ಇವತ್ತು ಎಪಿಸೋಡ್ನಲ್ಲಿ? ಈ ಕಡೆ TRPನೂ ಬೇಕು, ಈ ಕಡೆ ಬೈಲು ಬೇಕು, ಈ ಕಡೆ TRPನೂ ಬೇಕು. ಇನ್ನು ಸಂಡೇ ಎಪಿಸೋಡ್ನಲ್ಲಿ ವಾಪಸ್ ಅವ್ರ ಬಗ್ಗೆನೇ ಮಾತಾಡೋದು, ಇಡೀ ಎಪಿಸೋಡ್ ಅವ್ರ ಹತ್ರನೇ ತೆಗೆಯೋದು. ಏನಕ್ಕೆ ತೆಗಿಬೇಕು? ನರ್ಕ ಮಾಡ್ತಾ ಇದೀವಿ ಅಂತ ಗೊತ್ತಾ? ಫಸ್ಟ್ ಏನಂತ ಸುದೀಪ್ ಸರ್, ರೂಟಿಂದನೇ ಬರಬೇಕು, ರೂಟಿಂದ ಬರಬೇಕು. ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ಮುಗಿಸಿದ್ರೆ ಆಗೋಗಿರೋದು ಸಂಬಂಧನ. ಇನ್ನು 2 ಪಾಯಿಂಟ್ ಹೇಳ್ತಾರೆ. ಫಸ್ಟ್ ಪಾಯಿಂಟ್ನಲ್ಲಿ ಸಂಬಂಧ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಶಾಶ್ವತ ಅಲ್ಲ ಅಂದರೆ ಅವ್ರು ಫಸ್ಟೇ ಪ್ರೂವ್ ಮಾಡ್ಕೊಂಡಿದ್ರು. ರಕ್ಷಿತಾ ಅವರು ಸೀಕ್ರೆಟ್ ರೂಮ್ಗೆ ಹೋದವಾಗ ಮಾಳೂರು ಹತ್ತರು, ಎಷ್ಟು ಜನ ಹತ್ತರು, ಇಡೀ ಮನೆ ಫುಲ್ ಸೈಲೆಂಟ್ ಆಗೋಯ್ತು. ರಜತ್, ಗಿಲ್ಲಿ, ರಘು ಎಲ್ಲ ಒಂದ್ ಕಡೆ ಕೂತ್ಕೊಂಡು ಆಚೆ ಕಡೆ ಗಾರ್ಡನ್ ಏರಿಯಾ ಸೋಫಾದಲ್ಲಿ ಮಾತಾಡ್ಕೊಂತಿದ್ರು. ಎಷ್ಟು ಜನ ನೋಡಿದ್ರು? ಅದೆಲ್ಲ ಸುಳ್ಳ? ಹಂಗಾದ್ರೆ ಸಂಬಂಧ ಕರೆಕ್ಟ್ ಇಲ್ಲ ಅಂದರೆ ಮಗಳ ಥರ ನೋಡ್ಕೊಂಡು ರಘು ಹೇಳ್ತಿದ್ರು, ನನ್ನ ಮಗಳ ಥರ ಎಷ್ಟು ಚೆನ್ನಾಗಿ ಕೇರ್ ತೊಗೊಂಡ್ರು, ಈ ಥರ. ಗಿಲ್ಲಿ ಫಸ್ಟ್ ದಿವಸನೂ ಮಾತಾಡ್ಕೊಂಡು ಬರ್ತಾ ಇದ್ರಿ, ಸ್ವಲ್ಪ ಬೇಜಾರಾಯಿತು. ರಜತ್ 1 ವಾರ ಹಿಂದೆ ಬಂದಿದ್ದ, ಅವನಿಗೆ ಫೀಲ್ ಆಯ್ತು ಅಂದರೆ ಎಷ್ಟು ಚೆನ್ನಾಗಿ ನೋಡ್ಕೊತಿರ್ಬೋದು. ಸೆಕೆಂಡ್ ಕ್ವಶನ್, ದ ಗ್ರೇಟೆಸ್ಟ್ ಕ್ವಶನ್ ಇನ್ ದ ಬಿಗ್ ಬಾಸ್ ಹಿಸ್ಟ್ರಿ. ನಿಮ್ಮ 3 ಜನದಲ್ಲಿ ಯಾರು ಗೆಲ್ಬೇಕಂತ ಯಾರನ್ನೇ ಕೇಳಿದಿರೋ ನಾವೇ ಗೆಲ್ಲೋದು ಫಸ್ಟ್ ಅಂತ ಹೇಳೋರು. ಇಲ್ಲ ಪಕ್ಕದವ್ರು ಗೆಲ್ತಾರ ಅಂತ ಹೇಳ್ತಾರ? ಪಕ್ಕದವ್ರು ಗೆಲ್ತಾರ ಅಂತ ಹೇಳಿದ್ರು ಮತ್ತೇನಕ್ಕೆ ಬಂದೆ ಬಿಗ್ ಬಾಸ್ಗೆ? ನೀನು ಗೆಲ್ಲಲ್ಲ ಅಂತ ಏನಕ್ಕೆ ಬಂದಿದೆ? ಬೇರೆ ಕಪ್ ಕೊಡಂಗಿದೆ, ನೀನೇನಕ್ಕೆ ಬರ್ತಾ ಇದೆ ಅಂತ ಅದಕ್ಕೂ ಬಿದ್ದಿರೋದು. ಮತ್ತೆ ಏನಕ್ಕಪ್ಪ ಈ ಕ್ವಶನ್ ಗೆದ್ದಿರೋದು? ನಾವು ಗೆಲ್ತೀವಿ ಅಂದ್ರೂ ರಾಡು, ಪಕ್ಕದಲ್ಲಿ ಗೆಲ್ತೀನಿ ಅಂದ್ರೂ ರಾಡು. 2 ಕ್ವಶನ್ನು ಆನ್ಸರ್ ಕೊಟ್ರು, ಹಿಂಗೆ ಕೊಟ್ರೂ ರಾಡು, ಹಂಗೆ ಕೊಟ್ರು ರಾಡು ಅಂದರೆ ಏನಂತ ಹೇಳೋದು? ಇಂಥ ಕ್ವಶನ್ ಕೇಳಬೇಕಾ? ಇನ್ನು 3ನೇದು, ಎಲ್ಲ ಸಂಬಂಧ ಕಟ್ಕೊತೀರಿ, ನಾನು ಅಣ್ಣ ನನ್ನ ತಂಗಿ ಅಂತ ಬಾಗಿಲು ಓಪನ್ ಆಗುತ್ತೆ, ಆಮೇಲೆ ಹಿಂಗೆ ಹಂಗೆ ಹೋಗ್ತೀರಾ ಅಂತ ಹೇಳಿದ್ರು. ಸಂಬಂಧ ಯಾರು ಕಟ್ಕೊಂಡಿಲ್ಲ? ಈ 12 ಸೀಸನಲ್ಲಿ ಯಾರು ಸಂಬಂಧ ಕಟ್ಕೊಂಡಿಲ್ಲ ಹೇಳ್ರಿ? ಎಲ್ಲರೂ ಬಂದು ಸಂಬಂಧ ಕಟ್ಕೊಂಡಿದ್ದಾರೆ. ನಿಮ್ಮ ವ್ಯಕ್ತಿತ್ವ ಏನು ಹೇಳುತ್ತಂದರೆ ಎಷ್ಟು ರಿಯಲ್ ಆಗಿರ್ತೀರಾ, ಹೆಂಗೆ ಸಂಬಂಧಗಳು ಕಟ್ಕೊತೀರಾ ಅನ್ನೋದೇ ರಿಯಾಲಿಟಿ ಶೋ. ಎಲ್ಲರ ಹತ್ರ ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ ರಿಯಾಲಿಟಿ ಶೋ ಮಾಡಲ್ಲ. ಸಂಬಂಧ ಹೆಂಗೆ ಕಟ್ಕೊತೀರಾ, ಅದನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ತೀರಾ, ಟ್ರೂ ಫ್ರೆಂಡ್ಶಿಪ್ ಹೆಂಗೆ ತೋರಿಸ್ತೀರಾ, ಅವ್ರಿಗೆಲ್ಲ ಹೆಂಗೆ ಹೆಲ್ಪ್ ಮಾಡ್ತೀರಾ, ಫಸ್ಟ್ ದಿವಸದಿಂದ ಲಾಸ್ಟ್ ದಿವಸವರೆಗೂ ಸಂಬಂಧನ ಹೆಂಗೆ ಕಟ್ಕೊಬರ್ತೀರಾ ಅನ್ನೋದೇ ಈ ರಿಯಾಲಿಟಿ ಶೋ. ಫಸ್ಟ್ ದಿವಸದಿಂದ 20 ಡೇಸ್ವರೆಗೂ ಫ್ರೆಂಡ್ಶಿಪ್ ಮಾಡ್ತೀವಿ, ಆಮೇಲೆ ಫ್ರೆಂಡ್ಶಿಪ್ ಕಟ್ ಮಾಡ್ಕೊತೀವಿ. ತಿರ್ಗಾ 50 ಡೇಸಿಂದ 90 ಡೇಸ್ವರೆಗೂ ಕಟ್ ಮಾಡ್ಕೊಬರ್ತೀವಿ ಫ್ರೆಂಡ್ಶಿಪ್ಪು. ಅದಾದಮೇಲೆ ಲಾಸ್ಟ್ ಇನ್ನೇನು ಹೋಗೋವಾಗ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಅದೆಲ್ಲ ಸಂಬಂಧ. ಫಸ್ಟ್ ಡೇಸಿಂದ 120 ದಿವಸ 110 ದಿವಸವರೆಗೂ ಇಟ್ಕೊಬರ್ತೀವಲ್ಲ ಬಾಂಡಿಂಗು, ಅದೇ ಹೇಳ್ತಾರೆ ರಿಯಾಲಿಟಿ ಶೋ. ಇನ್ನೇನಕ್ಕೆ ಇರೋದಪ್ಪ ಬಿಗ್ ಬಾಸ್ ರಿಯಾಲಿಟಿ ಶೋ ಅಂತ? ನಮ್ಮ ವ್ಯಕ್ತಿತ್ವ ಹೆಂಗೆ ಮೇಂಟೈನ್ ಮಾಡ್ತೀವಿ, ಎಷ್ಟು ಕಷ್ಟ ಒಂದು ಸಂಬಂಧನ 105 ದಿವಸ 110 ದಿವಸ ಮಾಡ್ಕೊಬರೋದು. ಆ ಟಾಸ್ಕ್ ಇರುತ್ತೆ, ಅವ್ರವ್ರ ಮಧ್ಯೆನೇ ತಂದಾಕ್ತಾರೆ. ಈ ಕಡೆ ಬಿಗ್ ಬಾಸು ಫಿಟ್ಟಿಂಗ್ ಇಕ್ತಾರೆ. ಆ ಟಾಸ್ಕ್ ಒಂದೇ ಜಗಳ ಥರಂಗೆ ಟಾಸ್ಕ್ಗಳು ಇಕ್ತಾರೆ. ಎಷ್ಟು ಕಷ್ಟ, ಸುಮ್ಮನೆ ಹೇಳ್ಬಿಡೋದಲ್ಲ. ಅಣ್ಣ ತಂಗಿ ಬಾಂಡಿಂಗು ಹಿಂಗೆ ಬಿಟ್ಟು ಹೋಗ್ತಾರೆ ಅಂತ. ಎಲ್ಲರೂ ಮನೆಯಿಂದ ಆಚೆ ಹೋಗೋರೆ. ಏನು ಹೇಳಿದ್ರು? ಎಲ್ಲರೂ ಹಿಂಗೆ ಹೋಗೋರೆ ಲಾಸ್ಟ್ನಲ್ಲಿ ಅಂತ. ಎಲ್ಲರೂ ಮನೆಯಿಂದ ಆಚೆ ಹೋಗೋರೆ, ಒಬ್ಬರು ಇಬ್ಬರು ಅಲ್ಲ. ಏನು ಇಡೀ ಈ ವರ್ಷ ಫುಲ್ಲು ಹಂಗೆ ಇರ್ತಾರ ಬಿಗ್ ಬಾಸ್ ಮನೆಯಲ್ಲೇ? ಎಲ್ಲರೂ ಆಚೆ ಹೋಗೋರೆ. ಆದರೆ ಯಾವ ಥರ ಮನೆಯಿಂದ ಆಚೆ ಹೋಗ್ತೀರಾ? ಫೈನಲ್ ವಾರದಲ್ಲಿ ಇದ್ದು ಹೋಗ್ತೀರಾ, ಇಲ್ಲ ಒಳ್ಳೆ ಬಾಂಡಿಂಗ್ ಇಟ್ಬಿಟ್ಟು ಹೋಗ್ತೀರಾ?
ಒಳ್ಳೆ ಉದ್ದೇಶದಿಂದ ಹೋಗ್ತಾರೆ. ಅಪ್ಪ ಇವ್ರು ಬಂದ್ರಪ್ಪ, ಅಯ್ಯೋ ನಮ್ಗೆ ಒಂಥರ ಬೇಜಾರಾಗ್ತದೆ ಇವ್ರು ಹೋಗಿದ್ದಕ್ಕೆ ಅಂತ ಅನ್ಸ್ಬಿಟ್ಟು ಹೋಗ್ತಾರೆ. ಆಯ್ತು ಇವ್ರು ಹೋದ್ರೆ ಸಾಕಂತ ಇರ್ತಾರ. ಹೆಂಗ್ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕತೆ ನನ್ಗೆ ಗೊತ್ತಿತ್ತು ನಿನ್ನೆನೆ ವಾರದ ಕತೆ ಪ್ರೋಮೋದಲ್ಲಿ ನನ್ಗೆ ಗೊತ್ತಿತ್ತು ಗಿಲ್ಲಿ ರಕ್ಷಿತಾ ಬಗ್ಗೆನೇ ಇರುತ್ತೆ ಅಂತ. ಅಶ್ವಿನಿ ಬಗ್ಗೆ ಆದ್ರೆ TRP ಬರುತ್ತಾ ಬರಲ್ವಾ? ಬರಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಗಿಲ್ಲಿ ಮತ್ತೆ ರಕ್ಷಿತಾ ಹತ್ರ ಪ್ರೋಮೋ ಇರಲೇಬೇಕು. ಈ ವಾರ ಅಷ್ಟೇನು ಫೈಟಿಂಗ್ ನಡೆದೇ ಇಲ್ಲ. ನಡೆದ್ರೆ ನಾಮಿನೇಷನ್ ಪ್ರಕಾರನೇ ನಾಮಿನೇಷನ್. ಅದ್ರ ಬಗ್ಗೆನೇ ಯಾರು ಮಾತಾಡಿಲ್ಲ ಇಲ್ಲಿ. ಬಿಗ್ ಬಾಸ್ ಏನ್ ಹೇಳಿದ್ರು, ಮನ್ಸಿನಲ್ಲಿ ಏನಿದೆಯೋ ಎಲ್ಲ ಹೊರ್ಗಾಕ್ರಿ ಅಂತ ಹೇಳಿದ್ರು. ರಕ್ಷಿತಾ ಏನ್ ಅನ್ಕೊಳ್ಳೋ ಮನ್ಸಿನಲ್ಲಿ ಏನಿದೆಯೋ ಎಲ್ಲ ಹೊರ್ಗಾಕಿದ್ರು. ಅವ್ರ ಫ್ರೆಂಡ್ಶಿಪ್ನ ಪ್ರೊಟೆಕ್ಟ್ ಮಾಡ್ಬೇಕು. ನಾನು ಹೇಳ್ತಾ ಇಲ್ಲ ಎಲ್ಲ ಕರೆಕ್ಟ್ ರೀಸನ್ ಕೊಟ್ಲೋ ಇಲ್ವಾ ಅಂತ. ನಿಮ್ಗೆ ಗೊತ್ತಿದ್ದಂಗೆ ಹೋದ ವಾರ ಯಾರು ಕರೆಕ್ಟ್ ರೀಸನ್ ಕೊಟ್ಟಿಲ್ಲ. ಹೋದ ವಾರ ನಾನು ಹೇಳಿದ್ದೆ ರಕ್ಷಿತಾಗ್ ಬೈತಾರೆ ನಾಮಿನೇಷನ್ ಹಿಂಗೆ ಹಿಂಗೆ ಅಂತ. ಹೋದ ವಾರ ಯಾರು ರೀಸನ್ ಕೊಟ್ಟಿಲ್ಲ, ಅದಕ್ಕೆ ಯಾರೂ ಬೈದಿಲ್ಲ. ಫಸ್ಟ್ ದಿವಸದಿಂದ ಲಾಸ್ಟ್ ದಿವಸವರೆಗೂ ಅಶ್ವಿನಿನ ಬೈರಿ 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 ಅಂತ ಕೇಳ್ತಿದ್ರಿ. ಸುದೀಪ್ ಸರ್ ಏನಂತ ಹೇಳಿದ್ರು, ನಾನು ಬೈಯನ ಅಂತ ಹೋಗ್ತಾ ಇದ್ದೆ, ಬೈಯಣ ಅಂತ ಹೋದ್ರೆ ಅವರೇ ಒಪ್ಕೊಂಡ್ಬಿಡೋರು. ಅವ್ರು ಒಪ್ಕೊಂಡ್ಮೇಲೆ ನಾನು ಏನು ಬೈಲಿ ಅಂತ ಹೇಳಿದ್ರ. ಹೋದ ವಾರ ಅವ್ರು ಒಪ್ಕೊಂಡಿಲ್ಲ. ವಿಟಿನೇ ತೋರಿಸಿದ್ರು, ಕೆಲಸ ಮಾಡಲ್ಲ ನಂಗೆ ಸುಸ್ತಾಗ್ತೈತೆ ಅಂತ ವಿಡಿಯೋ ತೋರಿಸ್ತಾರಲ್ಲ ಶನಿವಾರ, ಆ ವಿಡಿಯೋನ ಅಶ್ವಿನಿ ಅವ್ರು ಒಪ್ಕೊಂಡೇ ಇಲ್ಲ. ಸುದೀಪ್ ಸರ್ ಬೈದೇ ಇಲ್ಲ. ಯಾಕೆ ಹೇಳಿ, ನೆಗೆಟಿವ್ ಆಗಿ ಮಾಡಿಸ್ಬಾರ್ದು ಅಶ್ವಿನಿ ಅವ್ರನ್ನ, ಇನ್ನೇನು ಲಾಸ್ಟ್ ವೀಕ್ ಬರ್ತೈತೆ ಅಂತ ಅಲ್ವಾ. ಮತ್ತೆ ಇವ್ರು ಗಿಲ್ಲಿ ರಕ್ಷಿತ್ ಅವ್ರನ್ನೆಲ್ಲ ಏನಕ್ಕೆ ನೆಗೆಟಿವ್ ಮಾಡ್ತಾರೆ? ಯಾಕಂದ್ರೆ ಅವ್ರು ಫಸ್ಟೇ ಓಟ್ ಬರ್ತೈತೆ, ಅದಕ್ಕೆ ಅವ್ರನ್ನ ನೆಗೆಟಿವ್ ಮಾಡಿದ್ರು ಪರವಾಗಿಲ್ಲ, ಓಟ್ ಬಂದೇ ಬರುತ್ತೆ ಅಂತ ಒಂದು ಸ್ವಲ್ಪ ಥಿಂಕಿಂಗ್. ಹೋದ್ರೆ ಹೋಯ್ತು, ಗಿಲ್ಲಿ ಮತ್ತೆ ರಕ್ಷಿತಾ ತಾನೆ ಬಿಡು. ಅಶ್ವಿನಿ ಅಂತಂದು ಟಾಪ್ 2 ಟಾಪ್ 3 ತರನ ಕಂಟೆಂಟ್ ಕೊಟ್ಟಿದ್ದಲ್ಲ, ಫೈಟ್ ಫುಲ್ ಕೊಟ್ಟಿದ್ದಾರೆ, ಗ್ರಿಟ್ ತೋರಿಸಿದ್ದಾರೆ. ಯಪ್ಪ ಇವಾಗ ನೋಡ್ತೀನಿ ನೋಡೋಣ. ಉತ್ತಮ ಮತ್ತೆ ಕಳಪೆ ಸರಿ. ನಾನು ಹಾಟ್ ಮುಟ್ಕೊಂಡು ಹೇಳ್ತೀನಿ, ಈ ವಾರ ಕಳಪೆ ಧ್ರುವಂತ ಆಗಿರಬಾರ್ದಾಗಿತ್ತು. ಅದು ನಿಜಾನೇ. ಈ ವಾರ ನೀಟಾಗಿ ಆಡಿದ ಟಾಸ್ಕು ಏನಾರಾಗಲಿ ಟಾಸ್ಕ್ ಎಫರ್ಟ್ಸ್ ಇತ್ತು, ಕಾಣಿಸ್ತಾ ಇತ್ತು. ಈ ವಾರ ಕಳಪೆ ಉತ್ತಮ ಆಗಿದ್ರು, ಉತ್ತಮ ಅಂತ ಹೇಳ್ತಾ ಇದ್ದೆ, ಉತ್ತಮ ಆಗ್ಬೇಕಾಗಿತ್ತು ಅಂತ. ಸರಿ ಅಶ್ವಿನಿ ಅವ್ರು ಆದ್ರು, ಅದು ಪರವಾಗಿಲ್ಲ. ಕಳಪೆ ಮಾತ್ರ ಆಗಿರಬಾರ್ದು. ಮೀಡಿಯಂನಲ್ಲಿ ಇದು ಮಧ್ಯದಲ್ಲಿ ಇದ್ರೂ ಪರವಾಗಿದ್ದಿಲ್ಲ. 1 ಓಟ್ ಬಂದು 2 ಓಟ್ ಬಂದು ಕಳಪೆ ಮಾತ್ರ ಆಗಿರಬಾರ್ದಾಗಿತ್ತು. ಅಷ್ಟು ಒಪ್ಕೋಬೇಕಿತ್ತು. ಸೀಸನ್ದು ಇಡೀ ಸೀಸನ್ದು ಕಿಚ್ಚನ ಚಪ್ಪಾಳೆ ಕೊಡೋಷ್ಟು ಅಷ್ಟೇನು ಮಾಡಿಲ್ಲ. ಎಷ್ಟು ಬೈದಿದ್ದಾರೆ, ಎಷ್ಟು ನಾಟಕಗಳು ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿರೋದು ಹಿಂಗೆ ಹಿಂಗೆ ಮಾಡಿದ್ದಾರೆ. ಉತ್ತಮ ಕೊಡೋಷ್ಟು ಏನು ಮಾಡಿಲ್ಲ. ಸೀಸನ್ ಉತ್ತಮ ಕೊಡೋಷ್ಟು ಏನು ಮಾಡಿಲ್ಲ. ನನ್ನ ಕಮೆಂಟ್ ಸೆಕ್ಷನ್ ಎಲ್ಲ ಬರ್ತೈತೆ ಹೀಸ್ ನಾಟ್ ಡಿಸರ್ವಿಂಗ್ ಅಂತ. ಇನ್ನು ಬಿಗ್ ಬಾಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಅದ್ರಲ್ಲಿ ಎಷ್ಟು ಜನ ಹಾಕಿರ್ಬಾರ್ದು ಅದನ್ನು ನೋಡಿರಲ್ಲ. ಅಂದ್ರೆ ಶನಿವಾರ ಎಪಿಸೋಡ್ ಶೂಟಿಂಗ್ ಮಾಡ್ತಾರೆ ಅಂದ್ರೆ ಶುಕ್ರವಾರ ಇಲ್ಲ ಶನಿವಾರ ಬೆಳಗ್ಗೆ ಹಾಕ್ಬಿಡ್ತಾರೆ ಪೋಸ್ಟು. ಈ ವಾರ ಏನೇನು ಡಿಸ್ಕಸ್ ಮಾಡ್ಬೇಕಂತ ಹಾಕ್ತಾರೆ. ಎಷ್ಟು ಜನ, ಎಷ್ಟೋ ಸಾವಿರ ಕಮೆಂಟ್ಸ್ಗಳು ಬರೀತಾರೆ, ಎಷ್ಟೋ ಸಾವಿರ. ಅದು ಲೈಕ್ಸ್ ಬೇರೆ ಎಷ್ಟೊಂದು. ಅದ್ರದ್ದು ಒಂದು ಎತ್ಕೊಳಲ್ಲ, ಒಂದು ಟಾಪಿಕ್ ಎತ್ಕೊಳಲ್ಲ. ಇಷ್ಟ ಬಂದಿದ್ದ ಟಾಪಿಕ್, ಇವ್ರಿಗೆ ಏನು ಇಷ್ಟ ಪಡ್ತಾರೋ ಬೆಳಗ್ಗೆ ಡಿಸ್ಕಸ್ ಮಾಡ್ತಾರೋ ಅದನ್ನ ಇಷ್ಟ ಬಂದಿದ್ದ ಟಾಪಿಕ್ ಎತ್ಕೊತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಲಾಸ್ಟ್ ವಾರ ಎಷ್ಟು ಟಾಪಿಕ್ಗಳಿತ್ತು. ಅಶ್ವಿನಿ ಅವ್ರನ್ನ ಬೈದೇ ಇಲ್ಲ. ಹೆಂಗಂಗೆ ಇದೆಲ್ಲ ಕಾಮಿಡಿ ಅನ್ಕೊತಾರೆ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರು. ಹಿಂಗೆ ಈ ವಾರನೂ ಕಾಮಿಡಿ ಎತ್ಕೋಬೇಕಾಗಿತ್ತು. ಹಿಂಗಿದ್ರು ನೆಕ್ಸ್ಟ್ ವಾರ ಫಿನಾಲೆ ತಾನೆ, ಇಷ್ಟು ಎಲ್ಲ ಪಾಸಿಟಿವ್ ಆಗಿ ಕಂಪ್ಲೀಟ್ ಮಾಡ್ಬಿಟ್ಟು ಬಿಟ್ಬಿಡೋಣ. ನೆಕ್ಸ್ಟ್ ವಾರ ಫಿನಾಲೆ ಬೇರೆ, ಯಾರ್ದು ತಪ್ಪಿಲ್ಲ ಸರಿ ಇಲ್ಲ ಅಂತ ಬಿಟ್ಬಿಡ್ಬೇಕಾಗಿತ್ತು. ಏನಕ್ಕಪ್ಪ ರಕ್ಷಿತ ಎತ್ಕೋಬೇಕಾಯ್ತು, ಏನಕ್ಕೆ ಗಿಲ್ಲಿ ಎತ್ಕೋಬೇಕಾಯ್ತು, ಏನಕ್ಕೆ ರಘು ಎತ್ಕೋಬೇಕಾಯ್ತು. ನನಗೆ ಯಾಕೋ ನಿನ್ನೆ ಗೊತ್ತಾಗಿದ್ರಿಂದ ನನಗೆ ಯಾಕೋ ಅನಿಸ್ತೈತೆ ರಘುವ್ರನ್ನ ಕಳಿಸ್ಬಿಟ್ಟು ಈ ಧ್ರುವಂತ ಟಾಪ್ 6 ಇಕ್ತಾರಂತ ಪ್ಲಾನಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೋಡೋಣ. ಇವಾಗ ಮೇನ್ ಟಾಪಿಕ್ ಹೋಗ್ಬಿಡೋಣ. ಈ ವಾರ ಫಸ್ಟ್ ಸೇವ್ ಮಾಡಿರೋದು ಯಾರನ್ನ? ಅಶ್ವಿನಿ ಗೌಡ ಅವ್ರನ್ನ. ನಿಮ್ಗೆ ಯಾರು ಕಿಚ್ಚನ ಚಪ್ಪಾಳೆ ಬರುತ್ತೋ ಅವಾಗೇ ಅವ್ರನ್ನ ಸೇವ್ ಮಾಡ್ಬೇಕು. ಸರಿಯಪ್ಪ, ಅಶ್ವಿನಿ ಗೌಡ ಅವ್ರನ್ನ ಸೇವ್ ಮಾಡಿದ್ರು ಏನಂತ ಇಡೀ ಜನಗಳಿಗೆ ಏನಂತ ಹೇಳ್ಬೇಕು? ಅಶ್ವಿನಿ ಗೌಡವ್ರಿಗೆ ಜಾಸ್ತಿ ಓಟ್ ಬರ್ತೈತೆ ಅಂತ ಹೇಳ್ಬೇಕು ತಾನೆ. ಆದರೆ ಒಳಗಡೆ ಇರೋರ್ಗೆ ಗೊತ್ತಿಲ್ಲ, ಏನು ಹೇಳ್ಬೋದು, ಆಚೆ ಇರೋರ್ಗೆ ಗೊತ್ತಾ ಇಲ್ವಾ? ಸರಿ, ಭಾನುವಾರ ಎಪಿಸೋಡ್ನಲ್ಲಿ ಯಾರು ಫಸ್ಟ್ ಸೇವ್ ಮಾಡಿದ್ರು ಅಂದ್ರೆ ಗಿಲ್ಲಿ. ಸರಿ, ಗಿಲ್ಲಿನ ಸೇವ್ ಮಾಡಿದ್ರು. ಸೆಕೆಂಡ್ ರಕ್ಷಿತನ್ ಸೇವ್ ಮಾಡಿದ್ರು. 3 ಜನ ಸೇವ್ ಆಗಿದಾರ. 4ನೇ ಸ್ಪಾಟ್ನಲ್ಲಿ ಯಾರನ್ನ ಸೇವ್ ಮಾಡಿರೋದು? ಕಾವ್ಯನ್ ಮಾಡ್ಬೇಕಾಯ್ತು, ಇಲ್ಲ ರಘುನ್ ಮಾಡ್ಬೇಕು. ಇಲ್ಲ, ಧ್ರುವಂತ ಮಾಡೋರೆ. ಎಷ್ಟು ಪ್ರಮೋಷನ್ ಕೊಡ್ತವ್ರೆ ಧ್ರುವಂತ ಅವ್ರಿಗೆ ಅಂದ್ರೆ ಅಷ್ಟು ಓಟ್ ಬರ್ತೈತೆ ತೋರ್ಸ್ಕೊಳಕ್ಕೆ, ಅಷ್ಟು ಓಟ್ಗಳು ಬರ್ತೈತೆ. ಅವ್ನು 4th ಸ್ಪಾಟ್ನಲ್ಲಿ ಇದ್ದಾನೆ ಅಂತ ಮನೆ ಒಳಗಡೆ ಸ್ಪರ್ಧಿಗಳಿಗೆ ಹೇಳೋದು. ಕಿಚ್ಚನ ಚಪ್ಪಾಳೆನೂ ಸಿಕ್ತು, ಇನ್ನು ವೋಟಿಂಗು ಬರ್ತೈತೆ, ಇನ್ನು ಸ್ಟ್ರಾಂಗ್ ಕಂಟೆಂಡರು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಧ್ರುವಂತ ಹಾರ್ಟ್ ಮುಟ್ಕೊಂಡು ಹೇಳ್ಬೇಕಂದ್ರೆ ಧ್ರುವಂತವ್ರು ಸೀಕ್ರೆಟ್ ರೂಮ್ ದಿವಸ ಏನಾರು ಅವತ್ತು ವೋಟಿಂಗ್ ರಿಸಲ್ಟ್ ಓಪನ್ ಮಾಡಿದ್ರೆ ಅವತ್ತೇ ಆಚೆ ಕಡೆ ಹೋಗಿರೋರು. ಸುಮ್ಮನೆ ಸೀಕ್ರೆಟ್ ರೂಮ್ನ ಕಳಿಸ್ಬಿಟ್ಟು ಸುಮ್ಮನೆ ಕಂಟೆಂಟು ಎಲ್ಲ ತರಿಸ್ಬಿಟ್ಟು ಅಲ್ಲಿಂದ ಪೀಕ್ ಆಗಿದೆ ಅಂತ ಹೇಳ್ಬೋದು ಧ್ರುವಂತವ್ರಿಗೆ. ಇಲ್ಲಾಂದ್ರೆ ಆ ವಾರನೇ ಹೋಗಿರೋದು ಧ್ರುವಂತ. ಅದಾದ್ಮೇಲೆ ಕಿಚ್ಚನ ಚಪ್ಪಾಳೆನೂ ಸಿಗ್ತಾಯಿದ್ದಿಲ್ಲ ಸೀಸನ್ದು, ಇಷ್ಟು ರೆಕಗ್ನೇಷನು ಸಿಗ್ತಾಯಿದ್ದಿಲ್ಲ. 4ನೇ ಸ್ಥಾನದಲ್ಲಿ ಧ್ರುವಂತವ್ರು ಸೇವ್ ಮಾಡಿ ನಿಮ್ಗೆ ಏನು ಅನಿಸ್ತು ಅದು ಹೇಳಿ. ಆಮೇಲೆ 5ನೇ ಸ್ಥಾನದಲ್ಲಿ ಕಾವ್ಯನ್ ಸೇವ್ ಮಾಡಿದ್ದಾರೆ. ಸರಿ, ಕಾವ್ಯನ್ ಸೇವ್ ಮಾಡಿದ್ರ ಏನೋ
ವೋಟಿಂಗ್ ಕಮ್ಮಿ ಬರ್ತಾಯಿತ್ತೋ ಜಾಸ್ತಿ ಬರ್ತಾಯಿತ್ತೋ ಕಾವ್ಯನ್ ಸೇವ್ ಮಾಡಿದ್ರು. ಸರಿ 5ನೇ ಸ್ಥಾನದಲ್ಲಿ ಕಾವ್ಯನ್ ಸೇವ್ ಒಪ್ಕೊಂಡ್ರಿ. 6ನೇ ಸ್ಥಾನದಲ್ಲಿ 7ನೇ ಸ್ಥಾನದಲ್ಲಿ ಅಂದರೆ ಬಾಟಮ್ 2ನಲ್ಲಿ ಯಾರನ್ನ ಇಕ್ಕಿದ್ದಾರೆ ಅಂದರೆ ರಘು ಮತ್ತು ರಾಶಿಕಾ. ಆಮೇಲೆ ಪ್ರಶ್ನೆಗಳು ಕೇಳಿರೋದು, ರಘು ಹೋಗ್ಬೇಕಾ ರಾಶಿಕಾ ಹೋಗ್ಬೇಕಾ ಅಂತ. ಯಾಕೆ ಹೇಳಿ, ಫಸ್ಟೇ ಗಿಲ್ಲಿ ನೆಗೆಟಿವ್ ಮಾಡಬೇಕು. ಇನ್ನು ರಘು, ಗಿಲ್ಲಿ, ರಕ್ಷಿತಾ 3 ಜನ ಇದ್ದಾರಲ್ಲ, ಅವ್ರನ್ನೆಲ್ಲ ಸ್ಪ್ಲಿಟ್ ಮಾಡ್ಬೇಕು. ಫಸ್ಟ್ ಆದರೆ ಕಾವ್ಯ ಮತ್ತು ಗಿಲ್ಲಿನ ಸ್ಪ್ಲಿಟ್ ಮಾಡಿದ್ರು. 3 ವಾರ ಹೇಳಿ ಕಂಟಿನ್ಯೂಸ್ 3 ವಾರ ಹೇಳಿದ್ರು. ಆಮೇಲೆ 4ನೇ ವಾರ ಬೈದೆ ಬಿಟ್ರು, ಸರ್ಕಲ್ಲು ಮಣ್ಣು ಮಸಿ ಅಂತ ಹೇಳಿ. ಗಿಲ್ಲಿ ಸುಮ್ಮನೆ ಒಂದು ಸರ್ಕಲ್ ಬಗ್ಗೆ ಮಾತಾಡಿದಕ್ಕೆ ಕಾವ್ಯ ಕೋಪ ಮಾಡ್ಕೊಂಡು ಬಿಟ್ಟು ಹೋಗ್ಬಿಟ್ರು. ಇವಾಗ ಈ 3 ಜನ ಇಷ್ಟು ದಿವಸ TRP ಎತ್ಕೊಂಡ್ಬಂದ್ರು 3 ಜನ. ಈಗ 3 ಜನ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು, ಇನ್ನು ಒಂದೇ ವಾರ ಇರೋದು, ಬರೀ ವೋಟಿಂಗ್ ತಾನೆ ಅಂದ್ಬಿಟ್ಟು ಸ್ಪ್ಲಿಟ್ ಮಾಡಬೇಡ ಅಂತ ಸ್ಪ್ಲಿಟ್ ಮಾಡ್ತವ್ರೆ. ಅದೇ ಸ್ಪ್ಲಿಟ್ ಮಾಡೋ ಪ್ರಾಸೆಸ್ನಲ್ಲಿ ಇದೊಂದು ಏನು ಹೇಳೋ, ರಘುನ ಲಾಸ್ಟ್ ಬಾಟಮ್ 2ನೇ, ರಘು ಬಾಟಮ್ 2ನೇ ಇದ್ದಿಲ್ಲ. ಅಷ್ಟು ಹೇಳ್ಬೇಕಂದ್ರೆ ನಾನು ವೋಟಿಂಗ್ ರಿಸಲ್ಟ್ ಡೈಲಿ ಹೇಳ್ತಿದ್ದೀನಲ್ಲ, ರಘು ಬಾಟಮ್ 2ನಲ್ಲಿ ಇದ್ದಿಲ್ಲ. ರಘುನ ಬಾಟಮ್ 2ನಲ್ಲಿ ತರಿಸಿದ್ರು. ಎಲ್ಲ ಜನಗಳಿಗೆ ಹೇಳಿದ್ರು ಯಾರು ಹೋಗ್ಬೇಕು ಯಾರು. ಆಬ್ವಿಯಸ್ಲಿ ರಘು 1-2 ವೋಟ್ ಬಂದಿರುತ್ತೆ. ರಾಶಿಕಾಗಿ ಎಲ್ಲರೂ ಕಳಿಸ್ಬೇಕಂತ ಇರ್ತಾರೆ. ಇಬ್ಬರು ಟಾಸ್ಕ್ನ ಚೆನ್ನಾಗಿ ಆಡಿದ್ದಾರೆ. ರಾಶಿಕಾಂತ್ ಸ್ವಲ್ಪ ಮಾತಾಡೋದ್ರಲ್ಲಿ ಕಂಟ್ರೋಲ್ ಇದ್ದಿದ್ರೆ. ಇನ್ನು ಈ ವಾರ ಯಾರು ಎಲಿಮಿನೇಟ್ ಆಗಿರೋದು ಅದು ರಾಶಿಕಾ ಅವರು, ನಿಮ್ಗೆಲ್ಲರೂ ಗೊತ್ತಿದ್ದಂಗೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈ ಸೀಸನ್ನ ಗ್ರೇಟೆಸ್ಟ್ ಪ್ರೊಮೋ ರಿಲೀಸ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡೋಣ ನೆಕ್ಸ್ಟ್ ವಿಡಿಯೋ ಏನಿರುತ್ತೆ ಅಂತ.